ಲಾಭ ತೊಗೊಂಡಿರ್ಬೋದು. ಬಟ್ ಇಡಿಯಾಗಿ ಲಿಂಗಾಯತ ಸಮುದಾಯ ಎಷ್ಟು ಮಟ್ಟಿಗೆ ಹೆಲ್ಪ್ ತೊಗೊಳ್ತು ಅನ್ನೋದು ಸಹಿತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಏನು ಮಾಡ್ಬೇಕಂತ ಮಾಡಿದ್ದಾರೆ, ಏನದ ಅವ್ರ ಪ್ಲ್ಯಾನ್. ಮತ್ತು ಮರಳಿ ತಮ್ಮ ಮಕ್ಕಳ ಮಧ್ಯದಲ್ಲೇ ಅದರಲ್ಲೂ ಅಮಿತ್ ಕೋರೆ ಮತ್ತು ಇನ್ನೊಬ್ಬರು ಪ್ರೀತಿ ದೊಡ್ಡವಾಡ್ ಅವ್ರ ಹೆಸರು ಭಾಳ ಕೇಳಿ ಬರ್ತಾ ಇದ್ರು. ಹೆಂಗೆ ಬಂದರು ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಕೆಲವೊಂದು ಜನರು ವಾರಸನೂ ಆಗ್ತಾ ಇಲ್ಲ ತಿಳ್ಕೊಂಡಂಥ ಅಲ್ಲಿ ಸದಸ್ಯರದು ಅನ್ನುವಂಥ ಆರೋಪಗಳು ಇದ್ದಾವೆ. ಅವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ಹೆಂಗೆ ಬಂದ್ರಪ್ಪ ಈ ನಮ್ಮ ಕೋರಿಯವರ ಮಗಳು ದೊಡ್ಡವಾಡ್ ಪ್ರೀತಿ ದೊಡ್ಡವಾಡ್ ಬಂದ್ರೆ ಹೆಂಗೆ ಮುಖ್ಯ ಅದು ಇವತ್ತು ಅವರು ಆಗಬಹುದು ಮುಂದಿನ ಕಾರ್ಯಾಧ್ಯಕ್ಷರು ಅನ್ನೋಂಥ ಮಾತುಗಳದಾವ. ಅಮಿತ್ ಕೋರಿಯವರು ಆಗ್ಬೋದು ಅಂತ ಮಾತುಗಳದಾವ. ಮತ್ತು ಅವ್ರ ಮಕ್ಕಳನ್ನ ಮಾಡೋ ವಿಚಾರ ಅದನ್ನು ಇವರಿಗೆ ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಅದ್ರ ಜೊತೆಗೆ ಯಾಕೆ ಉಳಿದವ್ರು ಇಲ್ವ, ಎಲಿಬಿಲಿಟಿ ಇದ್ದವರು ಯೋಗ್ಯತೆ ಇದ್ದವ್ರು ಯಾರಿಲ್ವಾ ನಮ್ಮ ಸಮುದಾಯದಲ್ಲಿ ನಮ್ಮ ಸಮಾಜದಲ್ಲಿ ಅನ್ನೋಂಥ ಮಾತುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೌಟಿಗೆ ಮಠವರು ಅಂತ ಅವ್ರ ಜೊತೆಗಿದ್ದಂಥವ್ರು, ಮಹಾಂತೇಶ್ ಕೌಟಿಗೆ ಮಠವರು, ಇವ್ರ ತಂದೆ ಇವ್ರ ಜೊತೆಗಿದ್ದಂಥವ್ರು, ಇವರು ಬೆಳೆಯುವಲ್ಲಿ ಅವರು ಸಹಕಾರ ಮಾಡಿದಂಥವ್ರು, ನಮ್ಮ ಪ್ರಭಾಕರ ಕೋರೆ ಅವರು, ನಮ್ಮ ಕೌಟಿಗೆ ಮಠವ್ರ ತಂದೆಯವರು ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು. ಒಬ್ಬರಿಂದ ಒಬ್ಬ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮುದಾಯದ ಸಮಾಜದ ಹೆಲ್ಪ್ ತೊಗೊಂಡು ಅಥವಾ ಪ್ರೀತಿ ವಿಶ್ವಾಸನ ತೆಗೆದುಕೊಂಡು ಮನುಷ್ಯ ಬೆಳೀತಾ ಇರ್ತಾನೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಕೋರೆಯವರ ರಿಮೋಟ್ ಕಂಡ್ರೆ ನಿಮ್ಮ ಕೈಯಾಗ ಉಳಿತಾ ಅದ್ರಲ್ಲಿ ಎರಡು ಮಾತಿಲ್ಲ, ನೀವು ಹೇಳಿದವರು ಆಗ್ತಾರೆ. ಆದರೆ ನಿಮಗೆ ಸಹಾಯ ಮಾಡಿದಂಥ ಹಿಂದಿನ ಜನರನ್ನು, ನಿಮ್ಮ ಸಮುದಾಯದ ಜನರನ್ನು ನೀವು ಯಾಕೆ ಮಾಡಬಾರ್ದು, ನಿಮ್ಮ ಕುಟುಂಬದವ್ರನ್ನ ಯಾಕೆ ಮಾಡಬೇಕು ಅನ್ನೋಂಥ ಮಾತು. ಯಾಕಂದ್ರೆ ವಿಶ್ವನಾಥ್ ಪಾಟೀಲರಾಗಿರ್ಬೋದು, ವೈ ಎಸ್ ಪಾಟೀಲ್ ಗೊತ್ತದ, ಭಾಳ ಜನ ಮಾತಾಡ್ತಾ ಇದ್ದಾರೆ. ಅವರು KS ಅಧಿಕಾರಿ ಇದ್ದರು, ಹಿಂದೆ ಈ ಒಂದು ಬುಡಾದಲ್ಲಿ ಕೆಲಸ ಮಾಡಿದವರು ಅನ್ನೋಂಥ ಮಾತುಗಳಿದ್ದಾವೆ. ಅಂಥ ವ್ಯಕ್ತಿ ಈಗ ಅವ್ರಿಗೆ ಯಾಕೆ ಕೊಡಬಾರ್ದು ಕಾರ್ಯಾಧ್ಯಕ್ಷ ಸ್ಥಾನ ಅನ್ನೋಂಥ ಪ್ರಶ್ನೆಗಳು. ಈಗ ಇನ್ನೂ ಅನೇಕರಲ್ಲಿ ಯೋಗ್ಯರಿದ್ದಾರೆ. ಅದು ಬಿಟ್ಟು ನಿಮ್ಮ ಮಕ್ಕಳನ್ನ ಒಬ್ಬರನ್ನ ಯಾಕೆ ತರೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ. ಹೌದು, ಸಹಜದ ಯಾರಿಗಾದ್ರೂ ಬೆಳೆಸಿರ್ತಾರೆ ಅಂದ ತಕ್ಷಣ ಅದನ್ನು ಬಿಟ್ಟು ಕೊಡ್ಬೇಕಾಗಪ್ಪ, ನಮ್ಮಲ್ಲೇ ಉಳಿಲಿ, ನಮ್ಮವ್ರಿಗೆ ಉಳಿಲಿ ಅನ್ನುವಂಥದ್ದು ಈ ಭಾವ ಭಾಳ ಜನರಲ್ಲಿರ್ತದೆ, ಸಾಮಾನ್ಯವಾಗಿರ್ತದೆ. ಹೀಗಾಗಿ ಅದನ್ನು ಮೀರಿ ಇವತ್ತು ತೋರಿಸ್ಬೇಕಾಗಿದೆ. ನಾವು ಒಬ್ಬ ತ್ಯಾಗಿ, ತಾವು ಒಬ್ಬ ದೊಡ್ಡ ವ್ಯಕ್ತಿಯನ್ನು ತೋರಿಸ್ಬೇಕಾಗಿದೆ. ಕೋರೆಯವರು ಇವತ್ತು ಸಾಕಷ್ಟು ಇಡೀ ದೇಶವನ್ನು ಗುರ್ತಾ ಇರೋದು ಅವ್ರ ಸೇವೆಗಾಗಿ ಇವತ್ತು ಪದ್ಮಶ್ರೀ ಅಂತ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು. ಇನ್ನೂ ಅನೇಕ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಇಂಥ ಸಂದರ್ಭದಲ್ಲೇ ತಾವು ಯಾಕೆ ಕುಟುಂಬ ಪ್ರಿಯರಾಗಬೇಕು ಅಂತ